Hey Lucky Charms, welcome back to our world. So as you all know, ನಾವು ಕೂರ್ಗಲ್ಲಿದ್ದೀವಿ ಆ್ಯಂಡ್ ಇವತ್ತು ಇಟ್ ಇಸ್ ಡೇ 2 ಇನ್ ಕೂರ್ಗ್. ಸೊ ಇವತ್ತು ಕೂರ್ಗಲ್ಲಿ ಸ್ವಲ್ಪ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಆರ್ ಫಸ್ಟ್ ಸ್ಟಾಪ್ ವಾಸ್ ನಿಸರ್ಗಧಾಮ. ಬಿಕಾಸ್ ನಾವು ಸ್ಟೇ ಆಗಿರೋ ರೆಸಾರ್ಟಿಂದ ನಿಸರ್ಗಧಾಮ ಇಟ್ ಇಸ್ ಜಸ್ಟ್ 10 ಮಿನಿಟ್ಸ್ ಅಷ್ಟೇ. ಸೊ ಫಸ್ಟ್ ಸ್ಟಾಪ್ ನಾವು ಇಲ್ಲಿಗೆ ಬಂದಿದ್ದೀವಿ. ಆಲ್ಸೋ ಮಧ್ಯಾಹ್ನ ಆಗೋಗಿದೆ, ನಾವು ರೆಸಾರ್ಟಿಂದ ಹೊಡೋ ಅಷ್ಟರಲ್ಲಿ ಮಧ್ಯಾಹ್ನನೇ ಆಗೋಗಿತ್ತು. ತುಂಬ ಪ್ಲೇಸಸ್ ಕ್ಲೋಸ್ ಕೂಡ ಇರುತ್ತೆ. ಸೊ ಫಸ್ಟು ಮಧ್ಯಾಹ್ನ ಯಾವ್ಯಾವ ಪ್ಲೇಸಸ್ ಓಪನ್ ಇದೆಯೋ ಅದನ್ನು ಕವರ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ದಿಸ್ ಈಸ್ ಓಪನ್ ಫ್ರಮ್ ಮಾರ್ನಿಂಗ್ ಟಿಲ್ ಈವ್ನಿಂಗ್. ಅದಕ್ಕೆ ಬಂದಿದ್ದೀವಿ. ಲೆಟ್ಸ್ ಸಿ ಇನ್ಸೈಡ್ ಏನೇನಿದೆ ಅಂತ. ಮಡಿಕೇರಿಯಲ್ಲಿ ತುಂಬಾ ಬಿಸಿಲಿದೆ. ಈಗ ಫಸ್ಟ್ ನಾವು ಕಾವೇರಿ ನಿಸರ್ಗಧಾಮಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ ಮಡಿಕೇರಿಲಿ ತುಂಬಾ ಬಿಸಿಲಿದೆ. ನಾವು ಗ್ಲಾಸ್ ಬ್ರಿಡ್ಜು ಆಮೇಲೆ ರಾಜಾಸಿ ಡಬ್ಬೆ ಫಾಲ್ಸ್ ಎಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಈ ಬಿಸಿಲಲ್ಲಿ ಎಲ್ಲಿ ಹೋಗೋದು ಅಂತಲೇ ಅರ್ಥ ಆಗ್ತಾಯಿಲ್ಲ. ತುಂಬಾ ಬಿಸಿಲಿದೆ. ಹೋಗಿ ರೆಸ್ಟ್ ಮಾಡಿದ್ರೆ ಸಾಕು ಅನಿಸ್ಬಿಟ್ಟಿದೆ. ಇಲ್ಲಿ ಡೀರ್ ಪಾರ್ಕ್ ಇದೆಯಂತೆ ಆ್ಯಂಡ್ ಬೋಟಿಂಗ್ ಕೂಡ ಅವೈಲೇಬಲ್ ಇದೆ. ಬೋಟಿಂಗ್ ಚಾರ್ಜಸ್ ಎಲ್ಲ ಇಲ್ಲೇ ಹಾಕಿದ್ದಾರೆ. ಎಂಟ್ರೆನ್ಸ್ ಫೀ ಕೂಡ ಇದೆ. ಆಲ್ಸೋ ಸ್ಯಾಟರ್ಡೇ ಸಂಡೇಸ್ ಅಂದರೆ ವೀಕೆಂಡ್ಸು ಆಮೇಲೆ ಗೌರ್ಮೆಂಟ್ ಹಾಲಿಡೇ ಎಂಟ್ರೆನ್ಸ್ ಫೀಸ್ ಬಂದು ಸ್ವಲ್ಪ ಜಾಸ್ತಿ ಇದೆ. 20 ರೂಪೀಸ್ ಡಿಫ್ರೆನ್ಸ್ ಏನೋ ಬರುತ್ತೆ. ಸೊ ಒಳಗಡೆ ಹೋಗಿ ಏನೇನಿದೆ ಅಂತ ನೋಡೋಣ. ಇದು ಅಲ್ಲಾಡ್ತಾ ಇದೆ ಬ್ರಿಡ್ಜು. ನೀರಿದೆ ಅಂದ್ರಲ್ಲ, ಅಲ್ಲೇನೋ ಬೋರ್ಡ್ ಹಾಕಿದ್ದಾರೆ. ಸಿ ಕಾಟೇಜಸ್ ಕೂಡ ಇದೆ ಇಲ್ಲಿ. ಕಾಟೇಜಸ್, ಬ್ಯಾಂಬೂ ಪಾರ್ಕ್, ರೆಸ್ಟಿಂಗ್ ಏರಿಯಾ, ಡೀರ್ ಪಾರ್ಕ್, ಆಮೇಲೆ ಮಿಯಾವಾಕಿ ಪ್ಲಾಂಟೇಶನ್, ಅಡ್ವೆಂಚರ್ ಪಾರ್ಕ್, ಜಿಪ್ ಲೈನ್, ಬರ್ಡ್ ವಾಕ್, ರೆಸ್ಟಿಂಗ್ ಏರಿಯಾ, ಹೋಟೆಲ್, ಬೋಟಿಂಗ್ ಎಂಟ್ರೆನ್ಸ್. ಸೈಡ್ ಕಾಟೇಜಸ್ ಇದೆ. ಆ್ಯಂಡ್ ಟೈಪ್ ಆಫ್ ಪೀಪಲ್. ಇದೆ ಅಲ್ವಾ ಬಾಂಬೆ ಫಾರೆಸ್ಟ್. ಫುಲ್ ಆಫ್ ಬಾಂಬೆ ಟ್ರೀಸ್. Okay, let's go back. You're tired? ഞാൻ കൊടുക്കാന്ന് നോക്കുന്നു. ಇಲ್ಲಿ ಜಿಪ್ ಲೈನ್ ಇದೆ. 100 ರೂಪೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ ಪರ್ ಪರ್ಸನ್. ಬಟ್ ಐ ಫೀಲ್ ಕಂಪ್ಲೀಟ್ಲಿ ವೇಸ್ಟ್. ಬಿಕಾಸ್ ನಾನು ತೋರಿಸ್ತೀನಿ ನಿಮಗೆ. ಇಲ್ಲಿಂದ ತುಂಬಾ ಹತ್ತಿರದಲ್ಲಿದೆ. ಇಷ್ಟಕ್ಕೆ 100 ರೂಪೀಸ್ ಇಸ್ ಟೋಟಲಿ ವೇಸ್ಟ್. ಸೊ ನೋಡಿ, ಅವರು ಹೋಗ್ತಾ ಇದ್ದಾರೆ. ಇಷ್ಟೇ, ಇಲ್ಲಿಂದ ಇಲ್ಲಿಗೆ ಇಷ್ಟೇ. ಇಷ್ಟಕ್ಕೆ 100 ರೂಪೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ. ಐ ಫೀಲ್ ಇಟ್ ಇಸ್ ನಾಟ್ ವರ್ತ್.
ಸೊ ನೆಕ್ಸ್ಟ್ ಇಲ್ಲಿ ಬೋಟಿಂಗ್ ಇದೆ. ಲೆಟ್ಸ್ ಸಿ ಇಲ್ಲಿ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ. ಚೆನ್ನಾಗಿದೆಯಾ ಇದು? ಬಟ್ ಅದೇ ತಾನೇ ಕಾವೇರಿ ನೀರಿದೆ ತಾನೇ ಇದು. ಸೊ ಬೋಟಿಂಗ್ ಕೂಡ 100 rupees ಪರ್ ಬೋಟ್ ಚಾರ್ಜ್ ಮಾಡ್ತಾ ಇದ್ದಾರೆ. ಬಟ್ ಟೈಮ್ ಬಂದು ಇಟ್ ಇಸ್ ಓನ್ಲಿ ಫಾರ್ 10 minutes. ನೀರಿದೆಲ್ಲ ಆ ಸೈಡ್ ಇದೆ. ನಿಸರ್ಗಧಾಮ ಎಕ್ಸ್ಪ್ಲೋರ್ ಮಾಡಿ ಮುಗೀತು. ಸೊ ಈಗ ಲಂಚ್ ಮುಗಿಸ್ಕೊಂಡು ಆಮೇಲೆ ಬೇರೆ ಪ್ಲೇಸಸ್ಗೆ ಹೋಗೋಣ ಅಂತ ಲಂಚ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಈ ರೆಸ್ಟೋರೆಂಟ್ ಕೂಡ ಒನ್ ಆಫ್ ದ ಫೇಮಸ್ ರೆಸ್ಟೋರೆಂಟ್ ಇನ್ ಕೂರ್ಗ್ ಫಾರ್ ಫಿಶ್ ಮೀಲ್ಸ್ ಆ್ಯಂಡ್ ಫಿಶ್ ರೆಸಿಪೀಸ್ಗೆ. ಸೊ ಫಿಶಲ್ಲಿ ತುಂಬ ಆಪ್ಷನ್ಸ್ ಇದೆ ಆ್ಯಂಡ್ ಸೀಸ್ನಲ್ ಯಾವ ಫಿಶ್ ಅವೈಲೇಬಲ್ ಇದೆಯೋ ಆ ಫಿಶ್ ಸಿಗುತ್ತೆ. ಸೊ ನೀರು ದೋಸೆ ಟ್ರೈ ಮಾಡೋಣ ಅಂತ ಅನ್ಕೊತಾ ಇದ್ದೀವಿ. ಸೊ ನೀರು ದೋಸೆ ಆ್ಯಂಡ್ ಫಿಶ್ ಕರಿ ತರಿಸಿದ್ದೀವಿ. ಲೆಟ್ಸ್ ಸಿ ದ ಟೇಸ್ಟ್. ಫಿಶ್ ಕರಿ ತುಂಬ ಚೆನ್ನಾಗಿದೆ. ಸೊ ಇಟ್ ಇಸ್ ಅ ಮಸ್ಟ್ ಟ್ರೈ ಹಿಯರ್. ಸೊ ಲಂಚ್ ಕೂಡ ಮುಗೀತು. ಲಂಚ್ ಮುಗಿಸ್ಕೊಂಡು ಐಸ್ ಕ್ರೀಮ್ ಇಂದ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗೋಣ ಅಂತ ಲೆಟ್ಸ್ ಸಿ. ಸೊ ನೆಕ್ಸ್ಟ್ ಈಗ ಹ್ಯಾಂಗಿಂಗ್ ಬ್ರಿಡ್ಜಿಗೆ ಬಂದಿದ್ದೀವಿ. ಇಲ್ಲಿ ಜಾಸ್ತಿ ಏನಿಲ್ಲ ನೋಡೋದಕ್ಕೆ. ಓನ್ಲಿ ಥಿಂಗ್ ಇಸ್ ಯು ಕ್ಯಾನ್ ಜಸ್ಟ್ ಎಂಜಾಯ್ ದ ವ್ಯೂ ಫ್ರಮ್ ದ ಬ್ರಿಡ್ಜ್ ಅಷ್ಟೇ. ಈಗ ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೆ ಬಂದಿದ್ದೀವಿ. ಆ್ಯಂಡ್ ಆಲ್ಸೋ ಇಲ್ಲಿ ರಾಫ್ಟಿಂಗ್ ಎಲ್ಲ ಇದೆ. ತುಂಬಾ ಬಿಸಿಲಿದೆ, ಎಲ್ಲೂ ಹೋಗೋಕ್ಕಾಗ್ತಾಯಿಲ್ಲ. ಐ ಥಿಂಕ್ ಹೋಲ್ ಡೇ ಒಂದು 2 to 3 ಪ್ಲೇಸಸ್ ಕವರ್ ಮಾಡ್ಬೋದು ಅಷ್ಟೆ. ವೆದರ್ ಸ್ವಲ್ಪ ಕೂಲಾಗಿದ್ದರೆ ಬೇರೆ ಪ್ಲೇಸಸ್ಗೆಲ್ಲ ಹೋಗಿ ಬರ್ಬೋದು. ತುಂಬಾ ಬಿಸಿಲಿದೆ. ಇವಾಗ 3:30, 4 o'clock ಇನ್ನೂ ಓಪನ್ ಆಗಿಲ್ಲ ಎಲಿಫೆಂಟ್ ಕ್ಯಾಂಪು. ಸೊ ಇವರೆಲ್ಲ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನೂ 1/2 hour ಟೈಮ್ ಇರೋದ್ರಿಂದ ಎಲ್ಲ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದಾರೆ. ಟಿಕೆಟ್
थोड़ा इधर थोड़ा इधर आओ इसको भी करते हैं हम यही बोल रहे थे ಸೊ ವಿ ಆರ್ ಡನ್ ಫಾರ್ ದ ಡೇ. ಇಟ್ ವಾಸ್ ವೆರಿ ಗುಡ್. ನಾನು ತುಂಬ ಎಂಜಾಯ್ ಮಾಡಿದ್ದು ಬಂದು ದುಬಾರಿ ಎಲಿಫೆಂಟ್ ಕ್ಯಾಂಪ್. ಇಟ್ ಈಸ್ ಅ ಮಸ್ಟ್ ವಿಸಿಟ್. ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಟೇಕ್ ಕೇರ್. ಬಾಯ್.